ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಕೃಷ್ಣಾನಂದನಾಗಿದ್ದ ನಾಗಭಟ್ಟ ಈಗ ಧ್ಯಾನ, ಆಸನ, ನಿಯಮ, ಪ್ರಾಣಾಯಾಮ ಇವುಗಳನ್ನು ಕಲೀಲಿಕ್ಕೆ ಅಂತೇಳ್ಬಿಟ್ಟು ಪ್ರಯತ್ನ ಪಡ್ತಾನೆ. ಒಬ್ಬ ಸಾಧುವಿನ ನೆರವಿನಿಂದ ಅವನಿಗೆ ವಾಮಾಚಾರದ ಬಗ್ಗೆ ಕೂಡ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಮಾಂಸಾಹಾರ ಸೇವನೆ, ಮದ್ಯದ ಸೇವನೆ ಇತ್ಯಾದಿಗಳು ಕೂಡ ಅವನಿಗೆ ಕರಗತ ಆಗ್ತಾ ಹೋಗುತ್ತೆ. ಕಥೆಯನ್ನು ಮುಂದುವರಿಸೋಣ. ನಾನು ಆಗಾಗ ಶಾಲಿನಿಯ ಮನಸ್ಸನ್ನು ಹೊಕ್ಕು ನೋಡ್ತಾ ಇದ್ದೆ. ಅಮರುಕನು ಅವಳನ್ನು ಸಂಧಿಸೇ ಇಲ್ಲ. ಆರಂಭದ ದಿನಗಳಲ್ಲಿ ಅವನು ಅವಳಲ್ಲಿ ತೋರ್ತಿದ್ದ ಉತ್ಕಟತೆಯಿಂದ ನಿನಗಾಗಿ ಹುಚ್ಚಿನ ಹಾಗೆ ಕೂಕ್ಕೊಂಡು ಓಡಿ ಬರೋ ಹಾಗಾಗುತ್ತೆ ಅಂತ ಮಾತುಗಳನ್ನು ಕೇಳಿ ಕೇಳಿ ಅವಳು ತನ್ನ ಜೀವನ ಧನ್ಯ ಆಯಿತು ಅಂತ ಅನ್ಕೋತಾ ಇದ್ಲು. ಜೊತೆಗೆ ಅವಳಿಗೆ ಈಗಲೂ ಕೂಡ ಆ ಥರದ ಮಾತುಗಳನ್ನು ಕೇಳಬೇಕು ಅನ್ನೋ ಆಸೆನೂ ಇತ್ತು. ಅಂದರೆ ಆಳೋ ರಾಜನ ಮನಸ್ಸನ್ನೇ ಆಳೋ ಅಂತಹ ಪ್ರೇಯಸಿ ತಾನು ಅನ್ನೋ ಒಂದು ಹೆಮ್ಮೆಯಲ್ಲಿ ಬೀಗ್ತಿದ್ಲವಳು. ಈಗ ಕೆಳಗೆ ಬಿದ್ದಿದ್ದಾಳೆ, ಬಿಸುಟಲ್ಪಟ್ಟಿದ್ದಾಳೆ. ಹಾಗಾಗಿ ಅವಳಿಗೆ ನೋವಾಗಿರುತ್ತೆ. ಅವನು ಹತ್ತಿರ ಬರೋದನ್ನು ಕಡಿಮೆ ಮಾಡಿದ ದಿನದಲ್ಲಿ ಯಾಕೆ ಬರ್ತಿಲ್ಲ ನೀನು, ಯಾಕೆ ಮೊದಲು ಹಾಗಿಲ್ಲ ಅಂತ ತನಿಖೆ ಮಾಡ್ತಾ ಇದ್ಲು. ಅವನು ಕೂಡ ಹೇಳ್ತಾ ಇದ್ದ, ರಾಜಕಾರಣದ ಕೆಲಸ ನಿನಗೇನು ಗೊತ್ತು ಅಂತ ಹೇಳ್ಬಿಟ್ಟು ಅವನು ಉತ್ತರಿಸ್ತಿದ್ನೇ ಹೊರತು, ಸ್ಥೂಲ ಆಗಿದೆ ನಿನ್ನ ಮೈ, ಅದರಲ್ಲಿ ಆಕರ್ಷಣೆ ಇಲ್ಲ, ಅದು ಪ್ರಚೋದಕ ಗುಣವನ್ನು ಕಳ್ಕೊಂಡಿದೆ ಅನ್ನೋ ನಿಜವನ್ನು ಅವನು ಯಾವತ್ತೂ ಹೇಳ್ತಾ ಇರಲಿಲ್ಲ. ಆಗ ತಾನೇ ಅರಳುತ್ತಿರೋ ಪ್ರಾಯದ ಚಿತ್ರಪುರಿಯ ಸಾಮಂತ ನರಸಿಂಹದೇವನ ಮಗಳ ರೂಪದಲ್ಲಿ ಅವನ ಮನಸ್ಸು ಮಗ್ನವಾಗಿತ್ತು. ಮೂರನೇ ಹೆಂಡತಿಯಾಗಿ ತನ್ನ ಮಗಳನ್ನು ಕೊಡೋಕ್ಕೆ ನರಸಿಂಹದೇವ ಒಪ್ತಾನೋ ಇಲ್ವೋ, ಅವನನ್ನು ಒಪ್ಪಿಸೋದು ಹೇಗೆ ಅನ್ನೋ ಒಂದು ಚಿಂತೆ ಈಗ ಅವನನ್ನು ಆಕ್ರಮಿಸುತ್ತೆ ವಿನಃ ಶಾಲಿನಿಯ ಬಗ್ಗೆ ಅವನಿಗೆ ಯಾವುದೇ ಒಲವು ಇರಲಿಲ್ಲ. ನೀನು ನನ್ನ ಕೈ ಹಿಡಿದು ಕೊಟ್ಟ ಆಣೆ ಪ್ರಮಾಣಗಳ ಬೆಲೆ ಏನು ಅಂತ ಶಾಲಿನಿ ಕೇಳ್ತಾ ಇದ್ಲು. ಆಗ ಅವನು ಹೇಳದೇ ಇದ್ದರೂ ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದ, ಅತಿಯಾಗಿ ಅಧಿಕಾರ ಸ್ಥಾಪಿಸೋಕ್ಕೆ ಹೊರಟ್ರೆ ನನ್ನದು ಇದೇ ಕೊನೆ ಭೇಟಿ ಆಗುತ್ತೆ ಅಂತ ಗೊತ್ತಿಲ್ಲದಂತಹ ಮೂರ್ಖಳು ನೀನು ಅಂತ ಅವನು ಮನಸ್ಸಿನಲ್ಲೇ ನಗಾಡ್ತಾ ಇದ್ದ. ಶಾಲಿನಿಯ ಎದೆಯನ್ನು ಚೂರಿಯಿಂದ ಇರಿಯುವಂತಹ ದೂರತಂತ್ರ ಪ್ರಯೋಗ ಇದ್ದರೆ ಅದನ್ನು ಕಲಿತು ಅದನ್ನು ಮಾಡಿಬಿಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಎಷ್ಟೋ ಸಲ ಹುಟ್ಟುತ್ತಾ ಇತ್ತು. ಹಾಗಂತ ಗುರುನ ಕೇಳೂ ಇದ್ದೆ, ಅಂತಹ ತಂತ್ರ ಸ್ವಾಧೀನ ಆಗೋಕ್ಕೆ ನೀನಿನ್ನೂ ಬಹಳ ದೂರ ಹೋಗಬೇಕು. ಅಲ್ಲದೆ ನಿನ್ನಿಂದ ದೂರಳಾಗಿ ಸ್ವತಂತ್ರ ಕೊಟ್ಟ ಅವಳನ್ನು ನೀನು ಯಾಕೆ ದ್ವೇಷ ಮಾಡ್ತಾ ಇದೀಯಾ, ಅವಳ ಮನಸ್ಸನ್ನು ಯಾಕೆ ಪದೇ ಪದೇ ಹೊಕ್ಕು ನೋಡ್ತಾ ಇದೀಯಾ, ಅವಳೇನಾದರೂ ನಿನ್ನ ಕುರಿತು ಯೋಚನೆ ಮಾಡ್ತಾ ಇದ್ದಾಳ ಅಂತ ಕೇಳಿದ. ಎಷ್ಟೋ ಸಲ ಅವಳ ಮನಸ್ಸನ್ನು ಹೊಕ್ಕು ನೋಡಿದ್ದೀನಿ, ಒಮ್ಮೆ ಕೂಡ ಅವಳು ನನ್ನನ್ನು ನೆನೆಸ್ಕೊಂಡಿಲ್ಲ, ನನ್ನನ್ನು ಕುರಿತು ಯೋಚಿಸೂ ಇಲ್ಲ. ಆದ್ದರಿಂದ ಅವಳನ್ನು ಮನಸ್ಸಿಂದ ದೂರ ಮಾಡು ಅಂತ ಗುರು ಹೇಳ್ತಾ ಇದ್ದ. ಆದರೆ ಅದರಿಂದಲೇ ನನಗೆ ಅವಳ ಮೇಲೆ ಕೋಪ ಉರಿತಾ ಇತ್ತು. ಗಂಡನಾದವನ ಮೇಲೆ ಒಂದು ರೀತಿಯ ವಿಶ್ವಾಸ ಇಲ್ಲದೆ ಅವನನ್ನು ನೆನೆಸ್ಕೋತಾನೆ ಇಲ್ವಲ್ಲ ಇವಳು ಅಂತ ನನಗಿನ್ನೂ ಸಿಟ್ಟು ಹೆಚ್ಚಾಗ್ತಾ ಇತ್ತು. ಗಂಡಕಿ ನದಿಯು ಹಿಮಾಲಯದಿಂದ ಇಳಿದು ಬಯಲಲ್ಲಿ ನಿಶ್ಶಬ್ದ ಆಗೋ ಸ್ಥಳದಲ್ಲಿ ಒಂದು ದಿನ ನನ್ನ ಗುರು ಹೇಳ್ದ, ಇನ್ನು ನೀನು ನನ್ನಿಂದ ಪ್ರತ್ಯೇಕ ಆಗಲೇಬೇಕು. ನಾನೊಬ್ಬನೇ ಮಗದ ಉತ್ಕಲಗಳನ್ನು ದಾಟಿ ಶ್ರೀಶೈಲ ಪರ್ವತಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀನಿ. ಆ ಪರ್ವತ ಶ್ರೇಣಿಯಲ್ಲಿರೋಷ್ಟು ತಂತ್ರಸಿದ್ಧರು ಬೇರೆ ಎಲ್ಲೂ ಇಲ್ಲ. ಹೇಳ್ಕೊಡ್ಬೇಕಾದದ್ದನ್ನೆಲ್ಲವನ್ನೂ ನಾನು ನಿಂಗೆ ಹೇಳ್ಕೊಟ್ಟಿದ್ದೀನಿ. ಇನ್ನು ನೀನೇ ಒಂದು ದಿವಸ ಅಮಾವಾಸ್ಯೆಯ ದಿವಸ ಯೋನಿ ಪೂಜೆಯನ್ನು ಮಾಡಿ ಸಾಧನೆಯ ಪರಿಸಮಾಪ್ತಿ ಮಾಡ್ಕೊ. ಅನಂತರ ಇನ್ನೂ ಹೆಚ್ಚಿನ ಯಾವ ಶಕ್ತಿಯನ್ನು ಗಳಿಸ್ಕೋಬೇಕು ಅಂತ ನಿನಗೆ ಗೊತ್ತಾಗುತ್ತೆ. ಅದರ ಸಾಧನ ಮಾರ್ಗ ಕೂಡ ಧ್ಯಾನದಲ್ಲೇ ಹೊಳೆಯುತ್ತೆ. ಬೇಕಾದರೆ ಧ್ಯಾನದಲ್ಲಿ ನನ್ನನ್ನು ಸಮೀಪಿಸು, ಕೇಳು ಅಂತ ಹೇಳ್ದ. ನನ್ನನ್ನು ಬಿಟ್ಟು ಹೋಗಬೇಡಿ, ಜೊತೆಲೆ ಕರ್ಕೊಂಡು ಹೋಗಿ ಅಂತ ಅವನನ್ನು ಪರಿಪರಿಯಾಗಿ ಬೇಡಿಕೊಂಡೆ. ಆದರೆ ಆತ ಹೇಳ್ದ, ನೀನು ಸ್ವತಂತ್ರ ಆಗಲೇಬೇಕು, ಎಲ್ಲವನ್ನೂ ನಾನು ನಿನಗೆ ನಿರ್ವಂಚನೆಯಿಂದ ಹೇಳಿಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಆತ ಹೊರಟೆ ಹೋದ. ಒಂದು ವಾರ ನಾನು ಖಿನ್ನನಾಗೇ ಇದ್ದೆ. ಅನಂತರ ಯಾರಿಗೆ ಯಾರೂ ಜೊತೆ ಇಲ್ಲ ಅಲ್ವಾ ಅಂತ ಸಮಾಧಾನ ತಂದುಕೊಂಡು ಮುಂದಿನ ಕೆಲಸದ ಬಗ್ಗೆ ಆಲೋಚಿಸಿದೆ. ಯೋನಿ ಪೂಜೆಗೆ ಒಬ್ಬಳು ಶಕ್ತಿ ಬೇಕು. ನಟಿ ಅಥವಾ ಕಾಪಾಲಿಕೆ, ವೈಶ್ಯೆ, ರಜಕಿ, ನಾಪಿತಾಂಗನ, ಬ್ರಾಹ್ಮಣಿ, ಶೂದ್ರಕನ್ಯಾ, ಗೋಪಾಲ ಕನ್ಯಕ ಅಥವಾ ಮಾಲಕಾರಸ್ಯ ಕನ್ಯಾ, ಈ 9 ವಿಧವಾದ ಹೆಂಗಸರಲ್ಲಿ ಯಾರಾದರೂ ಆಗಬಹುದು. ಅಂದರೆ ಆಕೆ ನಟಿಯಾಗಿರಬೇಕು ಅಥವಾ
ಒಬ್ಬ ಕಾಪಾಲಿಕೆ ಕೂಡ ಆಗಿರಬಹುದು, ವೇಶ್ಯ ಆಗಿರಬಹುದು, ಅಗಸರ ಹೆಣ್ಮಗಳಾಗಿರಬಹುದು, ಹಾಗೆ ಕ್ಷೌರಿಕನ ಮನೆಗೆ ಸೇರಿದವಳಾಗಿರಬಹುದು, ಬ್ರಾಹ್ಮಣಿ ಆಗಿರಬಹುದು, ಶೂದ್ರ ಕನ್ಯೆನೂ ಆಗಿರಬಹುದು, ದನ ಕಾಯುವಂತಹ ಗೋಪಾಲಕರ ಕನ್ಯೆನೂ ಆಗಿರಬಹುದು, ಹೂವನ್ನು ಕಟ್ಟಿ ಮಾರುವಂಥವರ ಮನೆಯ ಹೆಣ್ಣುಮಗಳು ಆಗಿರಬಹುದು. ಆದರೆ ಆಕೆ ಕುಮಾರಿ ಆಗಿರಬಾರ್ದು, ಆದರೆ ತಾಯಿನೂ ಆಗಿರಬಾರ್ದು. ಕ್ಷತಯೋನಿ ಪೂಜಿತವ್ಯ ಅಕ್ಷತಾಂ ನೈವ ಪೂಜಯೇತ್. ಅಕ್ಷತಾ ಪೂಜನಾ ದೇವಿ ಸಿದ್ಧಿಹಾನಿ ಪದೇ ಪದೇ. ಅಂದರೆ ಸ್ವಂತ ಹೆಂಡತಿ ಆಗಿರಬಹುದು, ಅಥವಾ ಅನ್ಯರ ಪತ್ನಿನೂ ಆಗಿರಬಹುದು, ವಿವಾಹತೆ ಆಗಿರಬಹುದು, ಅಥವಾ ಅವಿವಾಹಿತನೂ ಆಗಿರಬಹುದು. ಅಂಥವಳನ್ನು ಎಲ್ಲಿ ಹುಡುಕೋದು, ಹೇಗೆ ಒಪ್ಸೋದು? ಹಣ ಕೊಟ್ಟು ವೇಷೆಯನ್ನು ಒಪ್ಪಿಸಿ ತರೋದೇ ಸುಲಭ, ಕ್ಷೇಮ ಅಂತ ತಾಂತ್ರಿಕರೆಲ್ಲರೂ ಮಾತಾಡ್ಕೊಳ್ತಾ ಇದ್ದುದನ್ನು ಇಷ್ಟರಲ್ಲಿ ನಾನು ಅನೇಕ ಸಲ ಕೇಳಿದ್ದೆ. ಅದಕ್ಕೆ ಬೇಕಾದ ಹಣವನ್ನು ಸಂಪಾದಿಸೋದು ಕೂಡ ನನಗೇನು ಕಷ್ಟ ಆಗಿರಲಿಲ್ಲ. ಯಾವುದಾದ್ರೂ ಅನುಕೂಲಸ್ಥ ಮನೆಯ ಬಾಗಿಲಲ್ಲಿ ನಿಂತ್ಕೊಂಡು ಅಲ್ಲಿ ಹಿಂದೆ ನಡೆದಿದ್ದಂತಹ ಸಾವು, ನೋವು ಅಥವಾ ರೋಗ ರುಜಿನ, ನಷ್ಟ ಭ್ರಷ್ಟಗಳನ್ನು ಹೇಳಿ ತಕ್ಕ ಕಟ್ಟಲೆ ಮಾಡಿಸ್ತಿದ್ರೆ ಮುಂದೆ ಆಗುವ ಅನಾಹುತ ಭಯಂಕರವಾಗಿರುತ್ತೆ ಅಂತ ನಾನು ಹೇಳಿಬಿಟ್ರೆ ಎಷ್ಟು ಹಣವಾದರೂ ಲೆಕ್ಕಿಸದೆ ಅವರು ಆ ಕಟ್ಟಳೆಯನ್ನು ಮಾಡಿಸ್ತಾರೆ. ನೀನೇ ಮಾಡಿಸ್ಬೇಕು, ನಮ್ಮನ್ನು ರಕ್ಷಿಸಬೇಕು ಅಂತ ಕಾಲಿಗೆರ್ತಾರೆ. ಅವ್ರಿಗೆ ಮೋಸ ಮಾಡಬೇಕು ಅಂತೇನೂ ಇಲ್ಲ. ನಿಜವಾದ ಕಟ್ಟುಕಟ್ಟಲೆಯನ್ನು ಮಾಡಿ ದಕ್ಷಿಣೆ ಸಂಪಾದಿಸಿ ಅದನ್ನು ಶಕ್ತಿಗೆ ವಿನಿಯೋಗಿಸಬಹುದು ಅನ್ನೋ ಒಂದು ಉಪಾಯ ನನಗೆ ಹೊಳೆಯಿತು. ಯೋನಿ ಪೂಜೆಗೆ ತಕ್ಕವಳು ಬೇಕೆಂದು ವಿಚಾರಿಸಿದ್ರೆ ಕುಂಟಲಿಯರು ಅರ್ಹಳನ್ನು ಆರಿಸಿಕೊಡ್ತಾರೆ. ಕೈ ತುಂಬ ಹಣ ದಕ್ಕುತ್ತೆ ಅಂದರೆ ವೇಶ್ಯೆ ಕೂಡ ಒಪ್ಪಿ ಜೊತೆಯಲ್ಲೇ ಬರ್ತಾಳೆ. ಅವಳನ್ನು ಬಲಿ ಕೊಡೋದಿಲ್ಲ. ನಾನು ಮಾನವ ಹಂತಕ ಅಲ್ಲ, ಸ್ತ್ರೀ ಹಂತಕನೂ ಅಲ್ಲ ಅನ್ನೋ ಒಂದು ನಂಬಿಕೆ ಹುಟ್ಟಿಸ್ಬೇಕು ಅನ್ನೋ ಒಂದು ದಾರಿ ನನಗೆ ತೋರ್ತಾ ಹೋಯಿತು. ಆದರೆ 9 ವಿಧವಾದ ಹೆಂಗಸರಲ್ಲಿ ನಾನು ನಟಿಯ ಯೋನಿ ಪೂಜೆಯನ್ನೇ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಹುಟ್ಕೊಂತು. ಅದರಲ್ಲಿ ವಿಶೇಷ ಫಲ ಉಂಟು ಅಂತ ಗುರು ಏನು ಹೇಳಿರಲಿಲ್ಲ. 9ರಲ್ಲಿ ಯಾವುದಾದ್ರೂ ಸರಿ ಅಂತಲೇ ಹೇಳಿದ್ದ. ದೊರಕಿಸೋ ದೃಷ್ಟಿಯಿಂದ ನಟಿ ಕಷ್ಟಕರಳು, ಸಾಧಾರಣ ವೇಶ್ಯನೇ ಅತ್ಯಂತ ಸುಲಭಳು. ಆದರೂ ಕೂಡ ಮನಸ್ಸು ನಟಿಯನ್ನೇ ಪೂಜಿಸಬೇಕು ಅಂತ ಬಯಸ್ತಾ ಇತ್ತು. ವಿಚಿತ್ರ ಅನ್ನಿಸ್ತು. ಮರುದಿವಸದಿಂದ ಹತ್ತಿರದಲ್ಲಿ ಎಲ್ಲಿ ನಾಟಕ ಮಂಡಳಿಗಳಿವೆ ಅಥವಾ ನೃತ್ಯಗಾರ್ತಿಯರಿದ್ದಾರೆ ಅಂತ ವಿಚಾರಿಸೋ ಮನಸ್ಸು ಕೂಡ ಬಂತು. ಅವರಲ್ಲೂ ಕೂಡ ಕೆಲವರಿಗೆ ತಂತ್ರ ಮಾರ್ಗದಲ್ಲಿ ವಿಶ್ವಾಸ ಇರುತ್ತೆ. ಅಂಥವರು ಒಪ್ಪಬಹುದು. ಒಪ್ಪೋ ಹಾಗೆ ನಂಬಿಕೆ ಹುಟ್ಟಿಸ್ಬೇಕು. ಹಸ್ತ ಸಾಮುದ್ರಿಕೆ ಅಥವಾ ಬೇರೆ ಯಾವುದೇ ವಿಧಾನದ ಭವಿಷ್ಯ ಕಥನ ಹೇಳಿ ಅವರನ್ನು ಒಡಂಬಡಿಸಬೇಕು. ಕ್ಲಿಷ್ಟವಾದ ಕೆಲಸ ಇದು ಅನ್ನಿಸ್ತು. ಆದರೆ ಕ್ಲಿಷ್ಟವಾದದನ್ನು ಜಯಿಸೋದು ತಾನೇ ತಂತ್ರದ ಮಹಾತ್ಮೆ ಅಂತ ನನಗೆ ನಾನೇ ಹೇಳಿಕೊಂಡೆ. ಇದಾದ 3ನೇ ದಿನ ಒಂದು ಊರಿನ ಹೊರಗಿನ ಸ್ಮಶಾನದ ಬದಿಯ ಕಲ್ಲು ಮಂಟಪದಲ್ಲಿ ಮಲಗಿ ನಿದ್ರಿಸಿ ಬೆಳಗ್ಗೆ ಏಳುವಾಗ ಇದ್ದಕ್ಕಿದ್ದ ಹಾಗೆ ಚಂದ್ರಿಕೆ ನೆನಪು ಬಂತು. ಅವಳಿಗಿಂತ ಹೆಚ್ಚು ಸೂಕ್ತಳಾದ ಬೇರೆ ಯಾವ ನಟಿನೂ ಇಲ್ವಲ್ವಾ ಅಂತ ಮನಸ್ಸು ಸ್ಫುಟವಾಗಿ ಹೇಳಿತು. ಯೋಗ ಮಾರ್ಗದಲ್ಲಿ ನಿಷ್ಠಲಾಗಿದ್ದವಳು, ಪ್ರತಿದಿನ ಧ್ಯಾನ ಮಾಡೋ ಅವಳು ಈ ವಾಮಾಚಾರಕ್ಕೆ ಒಪ್ಪೋದಿಲ್ಲ ಅಂತ ತಕ್ಷಣ ಮನಸ್ಸು ಎಚ್ಚರಿಸ್ತು. ಆದರೆ ಅವಳ ಆಕರ್ಷಣೆ ನನಗೆ ಕಡಿಮೆ ಆಗಲಿಲ್ಲ. ನಾನು ಅವಳನ್ನು ನೋಡಿ ಈಗಾಗಲೇ 4 ವರ್ಷಗಳೇ ಆಗಿದ್ವು. ತಾನು ಹತ್ತಿರವಿದ್ದರೆ ನನಗೆ ಬೇರೊಬ್ಬ ಹೆಂಗಸಿನ ಜೊತೆ ದೈಹಿಕ ಸುಖ ಅನುಭವಿಸೋಕ್ಕೆ ಮುಜುಗರ ಆಗುತ್ತೆ ಅಂತ ಹೇಳಿಬಿಟ್ಟೇನೆ ಅವಳು ತಾನಾಗೆ ನಾಟಕ ಮಂಡಳಿಯನ್ನು ಬಿಟ್ಟು ಹೋಗಿದ್ಲು. ತಾನಂತೂ ದೈಹಿಕ ಸಂಪರ್ಕಕ್ಕೆ ಒಪ್ಪಿರಲಿಲ್ಲ. ಈಗಲೂ ಕೂಡ ನಿತ್ಯ ಧ್ಯಾನದಲ್ಲಿ ಮಗ್ನಳಾಗಿರ್ತಾಳೆ. ಬ್ರಹ್ಮಚರ್ಯವೇ ಯೋಗ ಮಾರ್ಗದ ಮೂಲಾಧಾರ. ಅಂಥ ಹೆಂಗಸು ಅದಕ್ಕೆ ತದ್ವಿರುವಾದವಾದ ಕಾಮಭೋಗವನ್ನೇ ಪೂಜಾಸ್ತರಕ್ಕೆ ಏರಿಸಿ ಮೈಮರೆಯೋ ಈ ಆಚಾರಕ್ಕೆ ಒಪ್ತಾಳ ಅನ್ನೋ ಒಂದು ಸಂಶಯ ಹುಟ್ಕೊಂತು. ನೋಡೋಣ, ಹೋಗಿ ಅವಳೆದುರು ನಿಂತು ನನ್ನ ಕೋರಿಕೆಯನ್ನು ನಿವೇದಿಸೋದು, ಆದರೆ ಹೇಗೆ ಅನಿಸಿ ಮತ್ತೆ ಧೈರ್ಯ ಹುಡುಕ್ತು. 2 ದಿನ ಇದೇ ರೀತಿ ಯೋಚನೆ ಮಾಡಿ ಮನಸ್ಸು ಖಿನ್ನ ಆಯಿತು. ಅನಂತರ ಮತ್ತೆ ಶೂನ್ಯ ಭಾವ ಕವಿಯಕ್ಕೆ ಪ್ರಾರಂಭ ಆಯಿತು. ಸೋಲಿನಿಂದ ಉಂಟಾಗುವಂತಹ ತುಳಿಯಲ್ಪಟ್ಟ ಭಾವ ಅದು. ನನ್ನ ಮಾರ್ಗನೇ ಸರಿ ಇಲ್ವಾ ಅನ್ನೋ ಒಂದು ಜಿಜ್ಞಾಸೆ ಪ್ರಾರಂಭ ಆಯಿತು. 4-6 ದಿನಗಳ ನಂತರ ಏನಾದರೂ ಆಗಲಿ, ಅವಳಿರೋ ಹತ್ರನೇ ಹೋಗ್ಬಿಟ್ಟು ಚರ್ಚೆಯಿಂದ ಅಥವಾ ಅನುನಯದಿಂದ ಅಥವಾ ಭಾವಾಕ್ರಮಣದಿಂದ ಅವಳನ್ನು ಒಪ್ಪಿಸಿ ಅವಳನ್ನ ಶಕ್ತಿಯಾಗಿ ಕೂರಿಸಿ ಯೋನಿ ಪೂಜೆ ನೆರವೇರಿಸ್ತೀನಿ. ಇಲ್ಲದಿದ್ದರೆ ನನ್ನ ಈ 2 ವರ್ಷದ ಸಾಧನೆ ವ್ಯರ್ಥವಾಗುತ್ತೆ, ನನ್ನ ಜೀವನವೂ ವ್ಯರ್ಥ ಅನ್ನೋ ಒಂದು ಹಠ ತೊಡಗಿತು. ತಾಂತ್ರಿಕನಿಗೆ ಇರಬೇಕಾಗಿದ್ದು ಹಠನೇ. ಯಾವುದಕ್ಕೂ ಸೋಲೋದಿಲ್ಲ ಅನ್ನೋ ಛಲ ಇರಬೇಕು. ಛಲನೇ ವಿಶ್ವದ ಮೂಲ ಶಕ್ತಿ ಅನ್ನೋ ಒಂದು ಗುರುಬೋಧೆ ಈಗ ನೆನಪಿಗೆ ಬಂತು.
ಈಗ ಅವಳು ಎಲ್ಲಿದ್ದಾಳೆ, ಅವಳ ಅಂತರಂಗದಲ್ಲಿ ನನ್ನ ಬಗೆಗೆ ಪ್ರೀತಿ ಸೆಲೆ ಇನ್ನೂ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ, ಅದನ್ನು ಕಾರ್ಯೋನ್ಮುಖವಾಗಿ ಮಾಡೋಕ್ಕೆ ನಿಶ್ಚಯ ಮಾಡಿದೆ. ಆಗ ನಾನು ಇದ್ದ ಕಲ್ಲು ಬಂಡೆ ಬದಿಯಲ್ಲಿ ಧ್ಯಾನಕ್ಕೆ ಕೂತ್ಕೊಂಡೆ ಅವಳ ಮನಸ್ಸನ್ನು ಪ್ರವೇಶಿಸತೊಡಗಿದೆ. ಧ್ಯಾನ ತೊಡಗಿತು, ಆದರೆ ಅವಳ ಮನಸ್ಸು ಸಿಕ್ಕಲಿಲ್ಲ. ಅವಳೇನು ಸಿಕ್ಕಿದ್ಲು, ಆದರೆ ಅವಳ ಮನಸ್ಸು ಮಾತ್ರ ಶತ್ರು ಪ್ರವೇಶಕ್ಕೆ ಆಸ್ಪದ ಇಲ್ಲದ ಹಾಗೆ ಗಟ್ಟಿ ಕಲ್ಲುಗಳಿಂದ ಕಟ್ಟಿದ ಕೋಟೆ ಥರ ಇತ್ತು. ಕಲ್ಲು ಕೋಟೆಗೆ ಒಂದು ಅಳಿಲು ವ್ಯರ್ಥವಾಗಿ ಡಿಕ್ಕಿ ಹೊಡೆಯೋ ಹಾಗಾಗಿತ್ತು ನನ್ನ ಪ್ರಯತ್ನ. ಎಷ್ಟೋ ಹೊತ್ತಾದ ನಂತರ ಧ್ಯಾನದಿಂದ ಮರಳದೆ ಮೈ ಮನಗಳಿಗೆ ತುಂಬ ಬಳಲಿಕೆ ಆಗ್ತಾ ಇತ್ತು. ಯಾವತ್ತೂ ಹೀಗೆ ಬಳಲಿಕೆ ಅನ್ನೋದಿರಲಿಲ್ಲ. ಅನ್ಯರ ಮನ ಪ್ರವೇಶ ಮಾಡಿದ ನಂತರ ಕೂಡ ಬಳಲಿಕೆ ಆಗ್ತಾ ಇರಲಿಲ್ಲ. ಅಂದರೆ ಅವಳೀಗ ಧ್ಯಾನದಲ್ಲಿ ತೊಡಗಿರಬಹುದಾ? ಧ್ಯಾನದಲ್ಲಿ ತೊಡಗಿರೋರು ಮನಸ್ಸನ್ನು ಪ್ರವೇಶ ಮಾಡೋದು ಕಷ್ಟ, ಕೆಲವರ ವಿಷಯದಲ್ಲಿ ಅಸಾಧ್ಯ ಕೂಡ ಅಂತ ಗುರುಗಳು ಹೇಳಿದ್ದು ನೆನಪಿಗೆ ಬಂತು. ಮತ್ತು ಒಮ್ಮೆ ಪ್ರವೇಶ ಮಾಡಿದೆ, ಇನ್ನೊಮ್ಮೆ ಪ್ರವೇಶ ಮಾಡಿದೆ. ನಾಟಕ ನಡೆಯಬಹುದಾದಂತಹ ಸಮಯ ಅಥವಾ ಅವಳು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಿರ್ಬೋದ ಸಮಯವನ್ನು ಊಹಿಸ್ಕೊಂಡು ಒಟ್ಟು 5-6 ಬಾರಿ ಪ್ರಯತ್ನ ಮಾಡಿದೆ. ಧ್ಯಾನ ಏನೋ ತೊಡಗ್ತಿತ್ತು, ಆದರೆ ಅವಳ ಮನಸ್ಸಿಗೆ ನನಗೆ ಪ್ರವೇಶ ದೊರಕ್ತಾ ಇರಲಿಲ್ಲ. ಅಳಿಲು ಕೋಟೆಗೆ ಗೋಡೆಗೆ ಡಿಕ್ಕಿ ಹೊಡೆದು ಮೂತಿಯನ್ನು ಜಜ್ಜಿಸ್ಕೊಳ್ಳೋ ಹಾಗೆ ನನ್ನ ಪರಿಸ್ಥಿತಿ ಇತ್ತು. ಹಾಗಾದರೆ ಅವಳು ನನ್ನನ್ನು ಸಂಪೂರ್ಣವಾಗಿ ದೂರ ಮಾಡಿದಳ ಅನ್ನೋ ಒಂದು ಅನುಮಾನ ಬಂತು. ಮನಸ್ಸಿನಿಂದ ದೂರ ಮಾಡಿರಬಹುದು, ಆದರೆ ನಾನು ಪ್ರವೇಶಿಸಿದ್ದು ಅವಳ ಮನಸ್ಸಿಗೂ ಕೂಡ ತಿಳಿದಂತೆ. ಯಾಕೆ ಹೀಗಾಗ್ತಾ ಇದೆ? ತಂತ್ರವನ್ನು ನಾನು ಪೂರ್ತಿ ಕೈವಶ ಮಾಡಿಕೊಂಡಿಲ್ವಾ? ಯೋನಿ ಪೂಜೆ ಆಗೋವರೆಗೂ ಅದರ ಮೊದಲ ಹಂತನೇ ಸಂಪೂರ್ಣ ಕರಗತ ಆಗೋದಿಲ್ಲ. ಗುರು ಆದರೂ ಹತ್ತಿರ ಇದ್ದಿದ್ರೆ ಸಹಾಯ ಕೇಳಬಹುದಾಗಿತ್ತು. ಈಗಲೂ ಕೂಡ ಅವರನ್ನು ಧ್ಯಾನದಲ್ಲಿ ಸಂಪರ್ಕಿಸಿ ನೋಡಲಾ ಅಂತ ಮನಸ್ಸಿಗೆ ಬಂತು. ಈ ಉಪಾಯ ಹೊಳೆದ್ರೂ ಕೂಡ ನನ್ನ ಮತ್ತು ಚಂದ್ರಿಕೆಯ ಮನಸ್ಸುಗಳ ನಡುವೆ ಬೇರೆ ಯಾರ ಮನಸ್ಸು ಕೂಡ ಪ್ರವೇಶಿಸೋದು ಬೇಡ, ಅದು ಗುರುವಿಂದು ಕೂಡ ಅನ್ನೋ ಒಂದು ಎಚ್ಚರಿಕೆ ಹುಟ್ಟಿತು. ಸುಮ್ಮನಾದೆ. ಇತ್ತೀಚೆಗೆ ತಂತ್ರವಿದ್ಯೆಯಲ್ಲಿ ಪ್ರವರ್ತಿತನಾದ ನಂತರ ನಾನು ಅವಳ ಮನಸ್ಸನ್ನು ಪ್ರವೇಶಿಸೋದಿರಲಿ, ಅವಳನ್ನು ಕುರಿತು ಚಿಂತೆ ಕೂಡ ಮಾಡ್ತಾ ಇರಲಿಲ್ಲ. ನನ್ನ ಮನಸ್ಸೆಲ್ಲ ಶಾಲಿನಿಯಲ್ಲಿತ್ತು. ಪದೇ ಪದೇ ಅವಳ ಮನಸ್ಸನ್ನು ಮತ್ತು ಅಮರಕು ರಾಜನ ಮನಸ್ಸನ್ನು ಪ್ರವೇಶ ಮಾಡ್ತಾ ಇದ್ದೆ ಅನ್ನೋ ಒಂದು ನೆನಪು ಆಗ್ತಾ ಹೋಯಿತು. ಇನ್ನು ಚಂದ್ರಿಕೆ ವಿಷಯ ತಿಳಿಯೋಕ್ಕೆ ಒಂದು ಉಪಾಯ ಮಾಡಿದೆ. ನಾಟಕದ ಸೂತ್ರಧಾರರಾಗಿದ್ದ ಆನಂದದತ್ತರ ಮನಸ್ಸನ್ನು ಪ್ರವೇಶಿಸಿದೆ. ಮಂಡಲಿ ಕಳೆದ 4 ತಿಂಗಳಿಂದ ಪಾಟಲಿಪುತ್ರದಲ್ಲಿದೆ. 3 ತಿಂಗಳು ರಾಮಾಯಣವನ್ನು ಆಡಿದ ನಂತರ ಕೃಷ್ಣ ಚರಿತ್ರೆಯನ್ನು ಮತ್ತೆ ಆರಂಭಿಸಿದಾರಂತೆ. ರಾಮಾಯಣಕ್ಕಿಂತ ಕೃಷ್ಣನ ಕತೆ ಜನರಿಗೆ ಹೆಚ್ಚು ರುಚಿಸಿದೆ. ನೋಡಿದವರೇ ಮತ್ತೆ ಬಂದು ನೋಡ್ತಾ ಇದ್ದಾರೆ. ನೋಡಿದಷ್ಟು ಕೃಷ್ಣನ ಪಾತ್ರದ ಗಹನತೆ, ಸಂಕೀರ್ಣತೆಗಳು ಮನದಟ್ಟಾಗುತ್ತೆ ಅನ್ನೋರು ಇದ್ದಾರೆ. ಹಾಗೆಯೇ ಕೃಷ್ಣನ ಪಾತ್ರಧಾರಿಯಾಗಿದ್ದ ಉದಯ ಸಿಂಹ ಚೆನ್ನಾದ ನಟನೆ ಆಗಿದ್ರೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿರೋಳು ಈ ಚಂದ್ರಿಕೆ. ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೂ ಅವಳು ಮಿಂಚ್ತಾಳೆ. ಅವಳ ಭಾವಪ್ರಕಾಶಕ್ಕೆ ಮಾರು ಹೋಗದವರೇ ಇಲ್ಲ. ಅವಳಿಗೆ ಒಂದು ಪ್ರತ್ಯೇಕ ಮನೆಯೂ ಇದೆ. ಎಲ್ಲರಿಗೂ ಒಟ್ಟಿಗೆ ಮಾಡುವಂತಹ ಷಡ್ರಸೋಪೇತವಾದ ಆಹಾರವನ್ನು ಅವಳು ತಿನ್ನೋದಿಲ್ಲ. ಸನ್ಯಾಸಿನಿಗಳು ತಗೊಳ್ಳುವಂತಹ ಸಾತ್ವಿಕ ಆಹಾರ ತಗೊತಾಳೆ. ಹಣ್ಣು ಹಾಲುಗಳನ್ನು ಚಾರುಮತಿ ಸಿದ್ಧ ಮಾಡಿ ಕೊಡ್ತಾಳೆ. ವಿರಾಮ ವೇಳೆಯಲ್ಲಿ ಚಂದ್ರಿಕೆ ಧ್ಯಾನದಲ್ಲಿ ತೊಡಗ್ತಾಳೆ ಅಥವಾ ಗಾಯನದಲ್ಲಿ ಮಗ್ನಳಾಗ್ತಾಳೆ. ಅವಳನ್ನು ಕಾಣಲಿಕ್ಕೆ ಅಂತ ಅಥವಾ ಅವಳ ಜೊತೆ ಸ್ನೇಹ ಬೆಳೆಸೋಕ್ಕೆ ಅಂತ ನಗರದ ರಸಿಕರು, ಶ್ರೀಮಂತರು, ರಾಜಬಂಧುಗಳು ಎಲ್ಲರೂ ಹಾತೊರಿತಾರಾದರೂ ಕೂಡ ಅವಳು ಯಾರಿಗೂ ದೊರೆತವಳಲ್ಲ. ಆನಂದದತ್ತರು ಕೂಡ ಅವಳ ಮನೆಗೆ 2 ಬಲಶಾಲಿಗಳಾದ ದ್ವಾರಪಾಲಕರನ್ನು ನೇಮಿಸಿದ್ದಾರೆ. ಹಾಗೆಯೇ ಅವಳು ರಂಗಶಾಲೆಗೆ ಬಂದು ಹೋಗೋಕ್ಕೆ ಇರುವಂತಹ ರಥಕ್ಕೂ ಕೂಡ ಬೆಂಗಾವಲನ್ನು ಏರ್ಪಾಟ್ ಮಾಡಿದ್ದಾರೆ. ಇನ್ನು ಪಾಟಲಿಪುತ್ರ ಅಂದರೆ ಮೊದಲಿಂದನೂ ಸಾಮ್ರಾಟರ ರಾಜಧಾನಿ. ಅಂತಹ ವೈಭವದ ನಗರ ಬೇರೊಂದಿಲ್ಲ ಅನ್ನೋದು ತಾರಾವತಿ, ಮಾಹಿಷ್ಮತಿ ಮತ್ತು ಮಥುರೆಯಲ್ಲೂ ಕೇಳಿದ್ದೆ. ಈಗ ಪಾಲರ ಅಧೀನವಾಗಿ ತನ್ನ ಸಾಮ್ರಾಜ್ಯ ವೈಭವವನ್ನು ಕಳ್ಕೊಂಡಿದ್ರೂ ಕೂಡ ಅದರ ಗಾತ್ರ ಮತ್ತು ಬಾಹುಳ್ಯಗಳು ಕಡಿಮೆ ಆಗಿಲ್ಲ ಅನ್ನೋ ವಿಚಾರವನ್ನು ನಾನು ಕೇಳಿದ್ದೆ. ತಾಂತ್ರಿಕನಾದ ಮೇಲೆ ಊರು ನಗರಗಳ ಹೊರಗಡೆ ಕಾಡು ಮೇಡು ಸ್ಮಶಾನಗಳಲ್ಲಿ ವಾಸ ಮಾಡ್ತಾ ಇದ್ದೆ. ಸಂಚಾರಗಳಾಗಿ ನಗರಗಳ ರಾಜ ಅಥವಾ ರಾಜ್ಯಗಳ ವಿಷಯವನ್ನು ಮಾತಾಡೋರ ಸಂಪರ್ಕವೇ ನನಗೆ ಇಲ್ಲವಾಗಿತ್ತು. ಗಂಡಕಿ ನದಿಯ ದಡದಲ್ಲಿ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ. ಯಾವ ದೊಡ್ಡ ಊರಾದರೂ ನದಿ ದಡದಲ್ಲಿ ಇರುತ್ತೆ ಅನ್ನೋದು ಅನುಭವದಿಂದ ನನಗೆ ಗೊತ್ತಾಗಿತ್ತು. ಮೊದಲು ಸಿಕ್ಕಿದ ಒಂದು ಹಳ್ಳಿಯಲ್ಲಿ ವಿಚಾರಿಸಿದೆ. ಆನಂತರ ಮತ್ತೆ 2 ದಿನ ನಡೆದೆ.
ಚಕ್ರ ಅನ್ನೋ ಒಂದು ದೊಡ್ಡ ಊರು ಸಿಕ್ತು. ಅಲ್ಲೂ ವಿಚಾರಿಸಿದೆ. ಗಂಡಕಿ ನದಿ ತೀರದಲ್ಲೇ ನಡೆದ್ರೆ 12 ದಿನದ ದಾರಿ. ಗಂಡಕಿ ಗಂಗೆಯಲ್ಲಿ ಸಂಗಮ ಆದ ನಂತರ ಗಂಗಾ ತಟದಲ್ಲಿ ತುಸು ಮುಂದೆ ಹೋದರೆ ಪಾಟಲಿಪುತ್ರ ಸಿಕ್ಕುತ್ತೆ ಅಂದ್ಬಿಟ್ಟು ದೇಶ ಸಂಚಾರ ಮಾಡಿ ಗೊತ್ತಿದ್ದವರು ಹೇಳಿದ್ರು. ಚಕ್ರದ ನದಿ ಘಟ್ಟಗಳಲ್ಲಿ ದೊಡ್ಡ ದೊಡ್ಡ ನಾವೆಗಳೇನೋ ಇರುತ್ತವೆ. ಹಣ ಕೊಟ್ಟರೆ ಅದರ ಪ್ರಯಾಣನೂ ಮಾಡಬಹುದು. ಹಣ ಹೊಂದಿಸೋದು ಮಾತ್ರ ಅಲ್ಲ, ನಾವೆಯಲ್ಲಿ ಪ್ರಯಾಣಿಸುವವರಿಗೆ ಊರು, ಕೇರಿ ಮೊದಲಾದ ವಿವರಗಳನ್ನು ಒಳಗೊಂಡಂತಹ ರಾಜಮುದ್ರೆ ಇರೋ ರಹದಾರಿ ಪತ್ರಗಳು ಬೇಕಿದ್ವು. ಏಕೆಂದರೆ ಇವೆಲ್ಲ ರಾಜ್ಯದ ಭದ್ರತೆಯ ದೃಷ್ಟಿಯಿಂದ, ಜೊತೆಗೆ ನಾವೆಯಲ್ಲಿ ಸಾಗಿಸುವಂತಹ ಸರಕಿನ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಅತ್ಯಗತ್ಯನೇ ಆಗಿತ್ತು. ಊರು, ಕೇರಿ ದೇಶಗಳಿಲ್ಲದೆ ಕಾಡು ಮೇಡುಗಳಲ್ಲಿ ಅಲಿಯುವ ನನ್ನಂಥವನ ದಾರಿ ಈ ನೌಕಾದಾರಿ ಅಲ್ಲ ಅಂತ ನಿರ್ಧರಿಸಿ ಮತ್ತೆ ನಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಕೆಳಮುಖವಾಗಿ ಕಲ್ಲು ಬಂಡೆಗಳಿಲ್ಲದೆ ಶಾಂತವಾಗಿ ಹರಿಯುವಂತಹ ನದಿಯಲ್ಲಿ ಆಯಾಸವಿಲ್ಲದೆ ಈಜಿದ್ರೆ ನೀರಿನ ಓಟದಿಂದ ಹೆಚ್ಚು ವೇಗವಾಗಿ ಸಾಗಬಹುದು. ಜೊತೆಗೆ ಒಂದು ದಪ್ಪ ಬೆಂಡನ್ನು ಸೊಂಟಕ್ಕೆ ಕಟ್ಟಿಕೊಂಡ್ರೆ ಅದು ತನಗೆ ತಾನೇ ಕರೆದೊಯ್ಯುತ್ತೆ ಅಂತ ತೋಚಿತು. ಆದರೆ ನಾವೆಗಳಿಗೆ ಅಡ್ಡಿ ಮಾಡ್ತಾ ಇದ್ದಾನೆ ಅಂತ ಕಾವಲುಗಾರರು ನನ್ನನ್ನು ಹಿಡಿಯಬಹುದು, ಜೊತೆಗೆ ರಹದಾರಿ ಪತ್ರನೂ ಕೇಳಬಹುದು, ಅಥವಾ ಮೊಸಳೆಗಳ ಕಾಟವೂ ಇರಬಹುದು ಅನ್ನೋ ಒಂದು ಆಲೋಚನೆ ಅಡ್ಡ ಬಂತು. ಹಾಗಾಗಿ ನಾನು ಆ ಪ್ರಯತ್ನವನ್ನು ಕೈಬಿಟ್ಟೆ. ನಡ್ಕೊಂಡೇನೆ ಹೋದೆ. ಸೂರ್ಯೋದಯವಾಗಿ 2 ಪ್ರಹರಗಳಾದ ನಂತರ ಅವಳ ಮನೆಗೆ ಹೋದಾಗ ಅಲ್ಲಿದ್ದ ದ್ವಾರಪಾಲಕರು ನನ್ನನ್ನು ಒಳಗೆ ಬಿಡಲಿಲ್ಲ. ಹೀಗಾಗತ್ತೆ ಅಂತ ನಾನು ನಿರೀಕ್ಷೆನೂ ಮಾಡಿದ್ದೆ. ಕೃಷ್ಣಾನಂದರು ಅಂತ ಹೇಳು, ಒಡತಿ ಹೊರಗೆ ಬಂದು ನನ್ನ ಮುಖ ನೋಡಿದ್ರೆ ಆಕೆಗೆ ಗುರುತು ಸಿಕ್ಕತ್ತೆ ಅಂತ ನಾನು ಹೇಳಿದೆ. ಇಲ್ಲ, ಅದನ್ನು ಕೂಡ ಹೇಳೋದಿಲ್ಲ, ನೀನು ಹೊರಟು ಹೋಗು ಅಂತ ದ್ವಾರಪಾಲರು ಹೇಳಿದ್ರು. ನನ್ನ ವೇಷ ನೋಡಿ ಅನುಮಾನ ಪಡ್ತಾ ಇದ್ದೀರಾ ನೀವು? ನನ್ನ ಈ ತ್ರಿಶೂಲ ದಂಡ, ಹೆಗಲು ಚೀಲಗಳನ್ನು ನಿಮ್ಮ ವಶಕ್ಕೆ ಕೊಟ್ಟು ನಾನು ಒಳಗೆ ಹೋಗ್ತೀನಿ. ಅದು ಒಡತಿ ಹೊರಗಡೆ ಬಂದು ಅನುಮತಿ ಕೊಟ್ಟ ನಂತರ. ಅವರಿಗೆ ಸೂಚನೆಯನ್ನೇ ಕೊಡೋದಿಲ್ಲ ಅಂತ ಉದ್ದಟತನ ತೋರ್ತಾ ಇದ್ದೀರಲ್ಲ. ನಾನು ಕಿರಿಚ್ಕೋತೀನಿ, ಆಗ ಒಡತಿನೂ ಓಡಿ ಬರ್ತಾಳೆ, ಸುತ್ತಮುತ್ತಲವರು ಸೇರ್ತಾರೆ, ಜೊತೆಗೆ ನಿಮ್ಮಿಬ್ಬರಿಗೂ ಶಾಪ ಕೂಡ ಹೊಡೆಯುತ್ತೆ ಅಂತ ನಾನು ಹೇಳಿದೆ. ಆಗ ಅವರಿಬ್ಬರು ಪರಸ್ಪರ ಮುಖ ನೋಡಿಕೊಂಡ್ರು. ಒಬ್ಬ ಅಲ್ಲೇ ದಂಡವನ್ನು ಹಿಡಿದು ನನಗೆ ಅಡ್ಡವಾಗಿ ನಿಂತ, ಇನ್ನೊಬ್ಬ ಒಳಗೋದ. ಅದು ಚೊಕ್ಕವಾಗಿ ಚೌಕಾಕೃತಿಯಲ್ಲಿ ಕಟ್ಟಿದ ಮಧ್ಯಮ ಗಾತ್ರದ ಇಟ್ಟಿಗೆ ಮನೆ ಆಗಿತ್ತು. ಮನೆಗೆ ಒಂದು ಜಗಲಿನೂ ಇತ್ತು. ಮುಂದಿನ ಬಾಗಿಲನ್ನು ನಕ್ಷತ್ರದ ಆಕೃತಿಯಲ್ಲಿ ಥಳಥಳಿಸುವಂತಹ ಗಜನಿಂಬೆ ಗಾತ್ರದ ಹಿತ್ತಾಳೆಯ 15 ತಿರುಪುಗಳಿಂದ ಅಲಂಕರಿಸಿದ್ರು. ಜಗಲಿ ಬಾಗಿಲುಗಳನ್ನು ಶುಭ್ರವಾಗಿ ತೊಳೆದು ರಂಗವಲ್ಲಿ ಹಾಕಿದ್ರು. ದ್ವಾರಪಾಲಕನ ಹಿಂದೆನೆ ಬಂದು ಚಂದ್ರಿಕೆ ನನ್ನನ್ನು ದಿಟ್ಟಿಸಿ ನೋಡಿದ್ಲು. ಗುರುತು ಸಿಕ್ಕಕ್ಕೆ ಅವಳಿಗೆ ತುಸು ಹೊತ್ತೆ ಹಿಡಿತು. ನಾನು ಮಾತಾಡದೆ ಅವಳನ್ನೇ ನೋಡ್ತಾ ಇದ್ದೆ. ಆಗ ತಾನೇ ಸ್ನಾನ ಮಾಡಿ ಕಪ್ಪಗೆ ಹೊಳೆಯುವಂತಹ ನೀಳ ಕೂದಲನ್ನು ಬೆನ್ನಿನ ಮೇಲೆ ಎಳಿಬಿಟ್ಟಿದ್ದ ಅವಳು ಬಿಳಿ ಸೀರೆ ಉಟ್ಕೊಂಡಿದ್ಲು. ಭಾವಪ್ರಕಾಶದಿಂದ ಹೊಮ್ಮ ಅವಳ ಸೌಂದರ್ಯ ಮೊದಲಿಗಿಂತಲೂ ಹೆಚ್ಚು ಪ್ರಖರವಾಗಿತ್ತು. ಈಗ ಕಳೆದಿರೋ 4 ವರ್ಷಗಳು ಮುಖದಲ್ಲಾಗಲಿ ಮೈಕಟ್ಟಲ್ಲಾಗಲಿ ಸ್ವಲ್ಪನೂ ಕಾಣಿಸದೆ ಮೊದಲು ಇದ್ದ ಹಾಗೆಯೇ ಆಕೆ ಇದ್ಲು. ಪಾವುಡ ಧರಿಸಿ ನಿಂತರೆ 16 ವರ್ಷದ ಸುಂದರ ಗೋಪಾಲ ಕನ್ಯೆ ಅಂತ ಯಾರು ಬೇಕಾದರೂ ಹೇಳಬಹುದಾಗಿತ್ತು. ಹಾಗೆಯೇ ವೇಷಭೂಷಣ ತೊಡಿಸಿದ್ರೆ ಸ್ವಯಂವರಕ್ಕೆ ಸಿದ್ಧಳಾದ ರುಕ್ಮಿಣಿ ಅನ್ನೋ ಹಾಗೆಯೇ ಇದ್ಲು. ಗುರುತು ಸಿಕ್ತಾ? ತುಂಬ ಮಾತಾಡೋದಿದೆ, ಅನುಮತಿ ಇದೆಯಾ ಅಂತ ನಾನೇ ಕೇಳಿದೆ. ಒಳಗೆ ಬಿಡಿ ಅಂತ ಆಕೆ ದ್ವಾರಪಾಲಕರಿಗೆ ಆದೇಶಿಸಿದ್ಲು. ತ್ರಿಶೂಲ ದಂಡವನ್ನು, ಹೆಗಲ ಚೀಲವನ್ನು ಜಗಲಿ ಮೇಲಿಟ್ಟು ಒಳಗೆ ಹೋಗಬೇಕು. ತುಸು ನಿಲ್ಲು ಅಂತ ಹೇಳ್ಬಿಟ್ಟು ಅವರು ನನ್ನ ಆ 2 ಪದಾರ್ಥಗಳನ್ನು ಕಸ್ಕೊಂಡ್ರು. ಪೊದೆ ಹಾಗೆ ಬೆಳೆದಿದ್ದ ನನ್ನ ತಲೆ ಕೂದಲನ್ನು ಮುಟ್ಟಿ ಹಿಸುಕಿ ನನ್ನ ಲಂಗೋಟಿ ಮೇಲು ವಸ್ತ್ರಗಳನ್ನೆಲ್ಲ ಪರೀಕ್ಷೆ ಮಾಡಿದ್ರು. ಚೂರಿ, ವಿಷ ಅಥವಾ ಭಸ್ಮ ಮೊದಲಾದ ಯಾವ ಅಪಾಯಕಾರಿ ವಸ್ತುಗಳು ಇಲ್ಲ ಅನ್ನೋದನ್ನು ಖಚಿತ ಮಾಡಿಕೊಂಡು ನನ್ನನ್ನು ಒಳಗೆ ಬಿಟ್ಟರು. ಒಳಗಿನ ಅಂಗಳಕ್ಕೆ ಕರೆದೊಯ್ದು ಮಣೆ ಮೇಲೆ ಕೂರಿಸಿದ ನಂತರ ಪ್ರಶ್ನಾರ್ಥಕವಾಗಿ ನನ್ನನ್ನೇ ನೋಡ್ತಾ ಒಂದು ಚೌಕಾಕೃತಿಯ ಮರದ ಕಂಬವನ್ನುರುಗಿ ಚಂದ್ರಿಕೆ ನಿಂತ್ಕೊಂಡ್ಳು. ನನ್ನ ವಿಷಯ ಎಲ್ಲ ನಿನಗೆ ಗೊತ್ತಿದೆ ಅಲ್ವಾ ಅಂತ ನಾನು ಮಾತನ್ನು ಪ್ರಾರಂಭ ಮಾಡಿದೆ. ತಿಳಿಸೋರು ಯಾರು? ನಾನು ಕೂಡ ಮಥುರೆಯನ್ನು ಬಿಟ್ಟು 3 ವರ್ಷ ಆಯ್ತಲ್ವಾ ಅಂತ ಚಂದ್ರಿಕೆ ಹೇಳಿದ್ಲು. ಧ್ಯಾನದಲ್ಲಿ ನನ್ನ ಪ್ರವೇಶ ಮಾಡಿ ನನ್ನ ಮನಸ್ಸನ್ನು ತಿಳ್ಕೊಂಡಿದ್ದೀಯಾ ಅಂತ ನಾನು ಅಂದೆ. ಆಗ ಆಕೆ ಹೇಳಿದ್ಲು, ಧ್ಯಾನ ಮಾಡ್ತೀನಷ್ಟೇ, ಆ ಯಾವ ಸಿದ್ಧ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಆಕೆ ಹೇಳಿದ್ಲು. ಯೋಗಿಗಳ ದಾರಿ ಅದು. ನಾನು ಯೋಗಾಭ್ಯಾಸದಲ್ಲಿ ತೊಡಗಿದೆ. ಅನ್ಯಮ್ಮನ ಪ್ರವೇಶ ಮಾಡಬಲ್ಲವನಾಗಿದ್ದೆ.
ಇದ್ದಕ್ಕಿದ್ದ ಹಾಗೆ ಆ ಶಕ್ತಿನೂ ನಿಂತು ಹೋಯಿತು. ಧ್ಯಾನ ತೊಡಗೋದು ಕೂಡ ನಿಂತು ಹೋಯಿತು. ಸುಮಾರು 2 ವರ್ಷ ಆಯಿತು ತಂತ್ರ ಸಾಧನೆಯಲ್ಲಿ ತೊಡಗಿದ್ದೀನಿ. ಈಗ ಯಾರ ಮನಸ್ಸನ್ನು ಬೇಕಾದರೂ ಹೋಗಬಲ್ಲೆ. ಒಂದು ಪೂಜೆ ಇದೆ, ಅದನ್ನು ಮುಗಿಸಿದ್ರೆ ಸಾಧನೆಯ ಒಂದು ಹಂತ ಮುಕ್ತಾಯ ಆಗುತ್ತೆ. ಅದಕ್ಕೆ ನಿನ್ನ ಸಹಾಯವನ್ನು ಅರಸಿ ನಾನು ಬಂದೆ ಅಂತ ಹೇಳಿಬಿಟ್ಟು ನೇರವಾಗಿ ಪ್ರಸ್ತಾಪ ಮಾಡಿದೆ. ನಾನು ಅವಳ ಮನಸ್ಸನ್ನು ಪ್ರವೇಶಿಸೋಕ್ಕೆ ಮಾಡಿದ್ದ ವಿಫಲ ಯತ್ನವನ್ನು ಮಾತ್ರ ನಾನು ಹೇಳಲಿಲ್ಲ. ಆಕೆ ಮಾತಾಡಲಿಲ್ಲ. ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಎಲ್ಲಿ ಇಲ್ಲ ಅಂತಳೋ ಅಂತ ಹೇಳಿಬಿಟ್ಟು ನಾನೇ ಮಾತನ್ನು ಮುಂದುವರಿಸಿದೆ. ನೋಡು, ಯೋಗ ಮಾರ್ಗದಲ್ಲಿ ಸಾಗೋ ನಿನಗೆ ನಾನು ಹಿಡಿದಿರೋ ತಂತ್ರ ಮಾರ್ಗದ ಬಗ್ಗೆ ಗೌರವ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. 5 ಬೆರಳು ಒಂದು ಸಮ ಇರೋದಿಲ್ಲ. ಪ್ರಪಂಚದಲ್ಲಿ ಎಲ್ಲರ ಜಾಯಮಾನನೂ ಒಂದೇ ರೀತಿ ಇರೋದಿಲ್ಲ. ಅವರವರ ಜಾಯಮಾನಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರೂ ದಾರಿ ಹಿಡಿಬೇಕು. ನನಗೆ ತಂತ್ರ ಫಲ ಕೊಟ್ಟಿದೆ ಅಂದೆ. ಆಗ ಆಕೆ ಮಧ್ಯದಲ್ಲೇ ಮಾತಾಡಿದ್ಲು. ಏನಾಗಬೇಕು ನಿನಗೆ, ನೇರವಾಗಿ ಹೇಳು ಅಂತ ಕೇಳಿದ್ಲು. ಆಗ ನಾನಂದೆ, ಸಾಧಕನಿಗೆ ಒಬ್ಬಳು ಶಕ್ತಿ ಬೇಕು. ಅಮಾವಾಸ್ಯೆ ರಾತ್ರಿ ಸ್ಮಶಾನ ಅಥವಾ ನಿರ್ಜನ ಪ್ರದೇಶದಲ್ಲಿ ಅವನು ಕೆಲವು ಕರ್ಮ ವಿಧಾನಗಳಿಂದ ಅವಳ ಯೋನಿ ಪೂಜೆ ಮಾಡಬೇಕು. ಮೈಥುನ ಕೂಡ ಆ ಪೂಜೆಯ ಒಂದು ಅಂಗ. ನೀನು ನನಗೆ ಶಕ್ತಿ ಆಗಬೇಕು, ನೀನೇ ಆಗಬೇಕು. ಬೇರೆ ಯಾರನ್ನು ಶಕ್ತಿ ಅಂತ ಭಾವಿಸೋಕ್ಕಾಗಲಿ ಪೂಜಿಸೋದಕ್ಕಾಗಲಿ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ನಾನಂದೆ. ಬೇರೆ ಯಾರು ಅರ್ಹರು ಈ ಪಾತ್ರಕ್ಕೆ ಅಂತ ಆಕೆ ಕೇಳಿದ್ಲು. ನಟಿ, ಕಪಾಲಿಕ, ವೇಶ್ಯ, ಅಗಸಗಿತ್ತಿ, ಕ್ಷೌರಿಕನ ಮಗಳು, ಬ್ರಾಹ್ಮಣಿ, ಶೂದ್ರಕನ್ಯೆ, ದನಗಾಹಿಯ ಮಗಳು, ಹೂವಾಡಿಗನ ಮಗಳು, ಇವರಲ್ಲಿ ಯಾರಾದರೂ ಸರಿ. ಹಣ ಕೊಟ್ಟ ವೇಶ್ಯೆ ಕೂಡ ಸುಲಭವಾಗಿ ಲಭ್ಯಳು. ಆದರೆ ನೀನೇ ನನ್ನ ಶಕ್ತಿ ಆಗಬೇಕು, ನಾನು ನಿನ್ನನ್ನು ಮಾತ್ರನೇ ಪೂಜಿಸಬೇಕು ಅಂತ ನನ್ನ ಅಂತರಾಳ ಹಪಹಪಿಸ್ತಾ ಇದೆ. ನಿನ್ನನ್ನು ಹುಡುಕಿಕೊಂಡು ಗಂಡಕಿಯ ಬಯಲು ಮುಟ್ಟೋ ಸ್ಥಳದಿಂದ ಇಲ್ಲಿಗೆ ಬಂದೆ ಅಂತ ನಾನಂದೆ. ಆದರೆ ಇಷ್ಟೆಲ್ಲ ಕೇಳಿನೂ ಅವಳು ಒಪ್ಪಲಿಲ್ಲ. ಆದರೆ ನಾನು ಬಿಡಲಿಲ್ಲ. ಅವಳು ಕೋಪಗೊಂಡ್ಳು. ನಾನು ಅನುನಯಿಸಿದೆ. ಈ ಮಾರ್ಗವನ್ನು ತ್ಯಜಿಸು ಅಂತ ಹೇಳ್ಬಿಟ್ಟು ಅವಳು ಬುದ್ಧಿ ಹೇಳಿದ್ಲು. ನನಗೆ ಶಕ್ತಿ ನೀಡಿದ ಮಾರ್ಗವನ್ನು ತ್ಯಜಿಸೋದಿಲ್ಲ ಅಂತ ನಾನು ಹಠ ಹೇಳಿದೆ. ನನ್ನನ್ನು ಚೀಕರಿಸಿದ್ಲು, ಧಿಕ್ಕರಿಸಿದ್ಲು. ನೀನು ಏನೇ ಅಂದರೂ ನನ್ನ ಶಕ್ತಿ ಆಗಬೇಕು. ಇವತ್ತಿಗೆ 8 ದಿನಕ್ಕೆ ಬರೋ ಅಮಾವಾಸ್ಯೆ ದಿವಸ ನಾನು ಯೋನಿ ಪೂಜೆ ಮಾಡೇ ಮಾಡ್ತೀನಿ. ನಿನಗೆ ನನ್ನಲ್ಲಿ ಪ್ರೀತಿ ಇರೋದೇ ನಿಜವಾದರೆ ನನ್ನ ಶಕ್ತಿಯಾಗಿ ಪೂಜೆ ಮಾಡಿಸ್ಕೊ. ನಿನ್ನ ನೈತಿಕ ಅಹಂಕಾರವೇ ಹೆಚ್ಚಾದರೆ ಇಲ್ಲ ಅನ್ನು ಅಂತ ಕೊನೆ ಪಟ್ಟು ಹಾಕಿದೆ. ನಿನ್ನಲ್ಲಿ ನನಗೆ ಪ್ರೀತಿ ಇದೆ ಅಂತ ಯಾರು ಸುಳ್ಳು ಹೇಳಿದ್ದು ಅಂತ ಆಕೆ ಹೇಳಿದ್ಲು. ನಿನ್ನ ಅಂತರಂಗವನ್ನೇ ಕೇಳ್ಕೊ ಅಂತ ನಾನಂದೆ. ಅವಳ ಮುಖದಲ್ಲಿ ಒಂದು ರೀತಿಯ ಸೋಲಿನ ಛಾಯೆ ಕಾಣಿಸ್ತು. ನಾನು ಆ ದಿನ ಅಲ್ಲಿಂದ ಹೊರಟು ಹೋದೆ. ಮರುದಿನವೂ ಅದೇ ಹೊತ್ತಿಗೆ ಬಂದೆ. ದ್ವಾರಪಾಲಕರು ಒಳಗಡೆ ಹೋಗಿ ಅವಳ ಅನುಮತಿ ಪಡೆದು ಒಳಗೆ ಬಿಟ್ಟರು. ಆ ದಿನವೂ ಹೋರದೆ, ಅನುನಯಿಸಿದೆ, ಊಟ ಮಾಡು ಅಂದ್ಲು. ನೀನು ಒಪ್ಪೋ ತನಕ ನಿನ್ನ ಕೈಯಿಂದ ಅನ್ನ ತಿನ್ನೋದಿಲ್ಲ ಅಂತ ನಾನಂದೆ. ನನ್ನನ್ನು ಏನು ಅಂತ ಭಾವಿಸಿದ್ಯಾ ನೀನು? ನೀನು ಹೇಳಿದ 9 ವಿಧದ ಹೆಂಗಸರನ್ನು ಒಬ್ಬಳು ಅಂತ ತಿಳ್ಕೊಂಡಿದ್ಯಾ ಅಂತ ಮತ್ತೆ ಅಭಿಮಾನದ ಕೋಪವನ್ನು ತೋರಿಸಿದ್ಲು. ಅವರಲ್ಲಿ ಒಬ್ಬಳು ಸಾಧಾರಣಳು ಅಂತ ತಿಳಿದಿದ್ರೆ ನಿನ್ನ ಹತ್ರ ಬಂದು ಯಾಕೆ ನಾನು ಇಷ್ಟು ಬೇಡ್ಕೋತಾ ಇದ್ದೆ? ನಾನು ಶಿವನಾಗಬೇಕು, ನೀನು ನನ್ನ ಶಕ್ತಿ ಆಗಬೇಕು. ಅದನ್ನು ಸಾಧಿಸೋಕ್ಕೇ ಈ ಪೂಜೆ. ನೀನು ಹೀನಾರ್ಥದಲ್ಲಿ ಭಾವಿಸಿದ್ಯಾ ಅಂತ ನಾನಂದೆ. 4ನೇ ದಿನ ಮತ್ತೆ ಬಂದೆ. ಒಂದೇ ಸಮನೆ ಹೋದ ನಂತರ ಆಕೆ ಒಪ್ಕೊಂಡ್ಳು. ಪೂಜೆಯ ಇನ್ನಷ್ಟು ವಿವರಗಳನ್ನು ಕೇಳಿ ತಿಳ್ಕೊಂಡ್ಳು. ಪೂಜೆ ಮಾಡಿಸ್ಕೊಳ್ಳುವಾಗ ಸಂಪೂರ್ಣ ಸಹಕರಿಸಬೇಕು. ಇದು ಸಮ್ಮತ, ಇದು ಅಸಮ್ಮತ ಅಂತ ಯಾವುದಕ್ಕೂ ವಿಘ್ನ ಮಾಡಕೂಡ್ದು ಅಂತ ನಾನು ಬದ್ಧತೆಯನ್ನು ಹಾಕಿದೆ. ಒಪ್ಪಿಕೊಂಡ ಮೇಲೆ ವಿಧಿ ಹಾಗೆ ನಡಿಬೇಕು ಅಂತ ನನಗೆ ಗೊತ್ತಿದೆ. ಅಮಾವಾಸ್ಯೆ ದಿನ ನಾಟಕ ಪ್ರದರ್ಶನ ಇರೋದಿಲ್ಲ ಅಂತ ನಿನಗೂ ಗೊತ್ತಲ್ವಾ? ಸೂರ್ಯ ಮುಳುಗಿದ ಅರ್ಧ ಪ್ರಹರದಲ್ಲಿ ನಾನು ಗಂಗೆ ತಟದಲ್ಲಿ ಪೂರ್ಣಿಮಾ ಘಟ್ಟದ ಹತ್ರ ಕರಿ ಸೀರೆ ಉಟ್ಕೊಂಡು ಕೆಂಪು ಮೇಲುವಸ್ತ್ರ ಹೊತ್ಕೊಂಡಿರ್ತೀನಿ. ವೇಷ ಮರೆಸ್ಕೊಳ್ದಿದ್ರೆ ಎಲ್ಲ ಕಡೆನೂ ಜನ ನನ್ನನ್ನು ಗುರುತಿಸ್ತಾರೆ. ನಸು ಬೆಳಕಿಗೆ ಮೊದಲು ನನ್ನನ್ನು ಹಿಂತಿರುಗಿ ಅದೇ ಸ್ಥಳದಲ್ಲಿ ಬಿಡೋದು ನಿನ್ನ ಹೊಣೆ. ಹಾಗೆಯೇ ಪೂಜಾ ಸಾಮಗ್ರಿಗಳಿಗೆ ಎಷ್ಟು ಹಣ ಬೇಕೋ ನಾನು ಕೊಡ್ತೀನಿ ಅಂತ ಅಂದ್ಲು. ಅವಳ ಮುಖದಲ್ಲಿ ಔದಾರ್ಯ ತುಂಬಿ ತುಳುಕ್ತಾ ಇತ್ತು. ಇದು ಅವಳು ನಟಿಸ್ತಾ ಇರೋದಲ್ಲ, ಅಂತರ್ಭಾವದ ಸಹಜವಾದ ಅಭಿವ್ಯಕ್ತಿ ಅಂತ ನನಗೆ ಅರ್ಥ ಆಗ್ತಿತ್ತು. ಬೇಡ, ಪೂಜಾ ಸಾಮಗ್ರಿಯನ್ನು ಸಾಧಕನೇ ಸಂಪಾದಿಸಿ ತರಬೇಕು, ನಾನು ತರ್ತೀನಿ ಅಂತ ಹೇಳಿ ನಾನು ಅಲ್ಲಿಂದ ಬೀಳ್ಕೊಂಡೆ. ನನ್ನ ಮನಸ್ಸಲ್ಲೂ ಕೂಡ ಕೃತಜ್ಞತೆ ತುಂಬಿಕೊಂಡಿತ್ತು. ಪಾಟಲಿಪುತ್ರದಂತಹ ದೊಡ್ಡ ನಗರದ ಸ್ಮಶಾನದ ಸಮೀಪದಲ್ಲಿ ರಾತ್ರಿ ಕೂಡ ಏಕಾಂತ ಅನ್ನೋದು ಇರೋದಿಲ್ಲ.
ಅಲ್ಲದೆ ಶವ ಸಂಸ್ಕಾರಕ್ಕೆ ಬಂದು ಹೋಗೋರ ಮೇಲೆ ದೃಷ್ಟಿ ಇಡೋಕ್ಕೆ ಅಂತ ಬೇಹುಗಾರರು ಇರ್ತಾರೆ ಅನ್ನೋ ವಿಚಾರ ನನಗೂ ಗೊತ್ತಿತ್ತು. ನದಿ ದಂಡೆಯಲ್ಲಿ ಉದ್ದಕ್ಕೂ ನಾವೆಯವರು, ಮೀನುಗಾರರು ಇರ್ತಾರೆ. ನಗರದ ದಕ್ಷಿಣ ಭಾಗದಿಂದ ಹಾಯ್ದು ಬಲಕ್ಕೆ ತಿರುಗಿದ್ರೆ ಒಂದು ಅರಣ್ಯ ಇರೋದನ್ನು ನಾನು ಪತ್ತೆ ಮಾಡಿದ್ದೆ. ಅಲ್ಲೊಂದು ಹಳ್ಳನೂ ಇತ್ತು. ಅದರ ದಡದಲ್ಲಿ ಸಮತಟ್ಟಾದ ಒಂದು ಬಂಡೆ ಇತ್ತು. ಭೂಮಿ ಸುತ್ತ ಉಬ್ಬಿದ್ದು ಎತ್ತರವಾದ ಮರಗಿಡ ಪೊದೆಗಳಿಂದ ಸುತ್ತುವರೆದಿದ್ದರಿಂದ ಅಲ್ಲಿ ಗಾಳಿ ಬೀಸ್ತಾ ಇರಲಿಲ್ಲ. ಅಂದರೆ ಹಚ್ಚಿದ ಹಣತೆ ಅಲ್ಲಿ ಆರೋ ಸಂಭವನೂ ಇರಲಿಲ್ಲ. ರಾತ್ರಿ ಹೊತ್ತು ಅಲ್ಲಿ ಒಂದು ನರಪಿಶಾಚಿನ ಸುಳಿಯೋದಿಲ್ಲ ಅನ್ನೋದನ್ನ 4 ರಾತ್ರಿಗಳನ್ನು ಅಲ್ಲೇ ಕಳೆದು ಖಚಿತ ಮಾಡಿಕೊಂಡಿದ್ದೆ. ಊರಿಗೆ 7 ಕ್ರೋಶ ದೂರದ ಆ ಕಾಡು ಮೇಡಲ್ಲಿ ನಡೆಯುವಾಗ ಚಂದ್ರಿಕೆಗೆ ದಾರಿ ಕಾಣಿಸ್ತಿರ್ಲಿಲ್ಲ. ರಾತ್ರಿ ಹೊತ್ತು ಹೊರಗಡೆ ಸಂಚರಿಸಿ ಆಕೆಗೆ ಅಭ್ಯಾಸನೂ ಇರಲಿಲ್ಲ. ಅಮಾವಾಸ್ಯೆಯ ಆ ದಿನ ಕಗ್ಗತ್ತಲು ಹೆಪ್ಪು ಕಟ್ಟಿತ್ತು. ದೃಢವಾಗಿ ಹೆಜ್ಜೆ ಇಡೋಕ್ಕೆ ಅಂಜಿಕೊಳ್ತಿದ್ದ ಆಕೆ ಕೈ ಹಿಡಿದು ನಾನು ಆಕೆಯನ್ನು ಮುಂದೆ ಮುಂದೆ ನಡೆಸ್ತಾ ಇದ್ದೆ. ಕಳೆದ 2 ವರ್ಷಗಳಿಂದಲೂ ಕಾಡು ಮೇಡಲ್ಲಿ ಕತ್ತಲೆ ಬೆಳದಿಂಗಳಲ್ಲಿ ವಾಸಿಸ್ತಿದ್ದ ನನಗೆ ಈ ಅಮಾವಾಸ್ಯೆ ಕತ್ಲಲ್ಲೂ ಕೂಡ ಕಾಡು ಮೃಗಗಳಿಗೆ ಕಾಣುವಷ್ಟು ಸ್ಪಷ್ಟವಾಗಿ ಕಣ್ಣು ಕಾಣಿಸ್ತಾ ಇತ್ತು ನನಗೆ. ಶಕ್ತಿಯನ್ನು ಬಂಡೆ ಮೇಲೆ ಕೂರಿಸ್ದೆ. ಇಲ್ಲಿ ಶಕ್ತಿ ಅಂದರೆ ಚಂದ್ರಿಕೆಯನ್ನು. ಹಳ್ಳದಿಂದ ನೀರು ತಂದೆ ನನ್ನಲ್ಲಿದ್ದ ಶ್ರೀಗಂಧದ ತುಂಡನ್ನು ಬಂಡೆ ಮೇಲೆ ಚೆನ್ನಾಗಿ ತೇಯ್ದೆ. ಒಂದು ಮಣ್ಣಿನ ಪಾತ್ರೆಯಲ್ಲಿ ಭಾಂಗಿನ ಪುಡಿಯನ್ನು ಕದರಿ ಕರಗಿಸಿದೆ. ಒಂದು ಬಟ್ಟೆ ಅಂಚಿಗೆ ಕಟ್ಟಿ ತಂದಿದ್ದ ಅರಿಶಿಣ ಕುಂಕುಮಗಳನ್ನು ಪ್ರತ್ಯೇಕವಾಗಿ ಇಟ್ಕೊಂಡೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.